ಸೊ ನಿಮಗೆ ಯಾವ ರೀತಿ ಅನುಭವ ಆಗಿದೆ ಇನ್ ಟರ್ಮ್ಸ್ ಆಫ್ ಅವರ ಸ್ಕ್ರಿಪ್ಟ್ ಸೆನ್ಸ್ ಬಗ್ಗೆ ಹೇಳೋದಾದ್ರೆ? ಹಿ ಲಿಸನ್ಸ್ ಟು ಎ ಸ್ಕ್ರಿಪ್ಟ್ ಆಸ್ ಎ ಕ್ಯೂರಿಯಸ್ ಕಿಡ್. ಅವ್ನ ಕ್ಯೂರಿಯಾಸಿಟಿಯಿಂದ ನಿಜವಾಗ್ಲೂ ಜೆನ್ವಿನ್ ಆಗಿ ಸ್ಕ್ರಿಪ್ಟ್ ಕೇಳ್ತಾರೆ ಅಷ್ಟೇ. ಒಂದು ಆಡಿಯನ್ಸ್ ತರ ಸ್ಕ್ರಿಪ್ಟ್ ಕೇಳ್ತಾ ಹೋಗ್ತಾರೆ. ಅದನ್ನ ದೊಡ್ಡ ಅನಾಲಿಸಿಸ್ ಮಾಡೋದು, ಜಡ್ಜ್ಮೆಂಟ್ ಪಾಸ್ ಮಾಡೋದು ಆ ಥರ ಏನಿಲ್ಲ. ಜೆನ್ವಿನ್ಲಿ ಅವ್ರಿಗೆ ಏನಾದರೂ ಒಪಿನಿಯನ್ ಇದ್ರೆ ನಮ್ಗೆ ಹೇಳ್ತಾ ಇದ್ರು, ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ಅವ್ರಿಗೆ ನೆರೇಟ್ ಮಾಡೋದ್ರಲ್ಲಿ ಒಂದು ಮಜಾ ಇತ್ತು. ಪುನೀತ್ ಸರ್ಗೆ ನೆರೇಟ್ ಮಾಡೋದು ತುಂಬಾ ಸುಲಭ. ಅಂದ್ರೆ ಆಕ್ಚುಲಿ ನನಗೆ ಪುನೀತ್ ಸರ್ ವಿಷಯ ಅಂತ ಬರೋದಾದ್ರೆ, ಈಗ ನೆಕ್ಸ್ಟ್ ಆಕ್ಚುಲಿ ದ್ವಿತ್ವ ಸಿನಿಮಾದಿಂದ ಅವರು ಏನು ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತಿದ್ರು ಅಂತ ಹೇಳಿದ್ರೆ, ಅಂದರೆ ಅಫ್ಕೋರ್ಸ್ ಅವ್ರು ಆ್ಯಕ್ಚುಲಿ ನಮಗೆ ಸಿಕ್ಕಿರುವಂತಹ ಸೋರ್ಸಸ್ ಪ್ರಕಾರ ಅವ್ರು ಆಫ್ಟರ್ ಜೇಮ್ಸ್ ಏನೊಂದು ಈ ಕಮರ್ಷಿಯಲ್ ಚೌಕಟ್ಟಿನ ಸಿನಿಮಾನ ಹೊರತುಪಡಿಸಿ ಬೇರೆ ಏನನ್ನೋ ಹೊಸದನ್ನೇ ಇನ್ಮೇಲೆ ಟ್ರೈ ಮಾಡಬೇಕು ಅಂತ ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿದ್ರಂತೆ. ಸೊ ಅದಕ್ಕೆ ಒಂದು ಶುರು ಥರ ಒಂದು ದ್ವಿತ್ವ ಸಿನಿಮಾ ಶುರುವಾಗಿದ್ದು ಲೂಸಿಯಾ ಪವನ್ ಕುಮಾರ್ ಜೊತೆಗೆ. ಅಂದರೆ ನೀವೀಗ ಹೇಳಿದ್ರಿ ನರೇಷನ್ ಟೈಮಲ್ಲಿ ನಾವು ಆ್ಯಕ್ಚುಲಿ 2 ಸಲ ಮೀಟ್ ಆಗಿದ್ದೆ ಅಂತ. ಅಫ್ಕೋರ್ಸ್ ಅವ್ರು ಮೋಸ್ಟ್ಲಿ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಕಂಪ್ಲೀಟ್ಲಿ ಲಾಕ್ ಆದಮೇಲೆ ನಿಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಹೆಂಗೆ ಅವರು ಹೆಂಗೆ ಕತೆ ಕೇಳ್ತಾ ಇದ್ರು ಆ್ಯಕ್ಚುಲಿ ಅವ್ರದ್ದೊಂದು ಸ್ಕ್ರಿಪ್ಟ್ನ ಒಂದು ಗೆಸ್ ಮಾಡೋ ರೀತಿ ಆಗಿರ್ಬೋದು, ಓಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳೋ ರೀತಿ ಆಗಿರ್ಬೋದು, ಅಥವಾ ಏನೋ ಸಜೆಷನ್ಸ್ ಕೊಡೋದಾಗಿರ್ಬೋದು. ಅಂದರೆ ಈ ವಾಸ್ ಮಚ್ ಅಹೆಡ್ ಆಫ್ ಟೈಮ್ಸ್ ಅಂತ ಬಹಳಷ್ಟು ಸಲ ಅನಿಸುತ್ತೆ ನಮಗೆ ಆ್ಯಕ್ಚುಲಿ, ಯಾಕೆಂದರೆ ಅವ್ರು ಪ್ರೊಡಕ್ಷನ್ ಮಾಡಿರುವಂತಹ ಸಿನಿಮಾಗಳನ್ನು ನೋಡ್ತಾ ಇದ್ರೆ. ಸೊ ನಿಮಗೆ ಯಾವ ರೀತಿ ಅನುಭವ ಆಗಿದೆ ಇನ್ ಟರ್ಮ್ಸ್ ಆಫ್ ಅವರ ಸ್ಕ್ರಿಪ್ಟ್ ಸೆನ್ಸ್ ಬಗ್ಗೆ ಹೇಳೋದಾದ್ರೆ? ಅಂದರೆ ನನ್ನ ಲಿಮಿಟೆಡ್ ನಾಲೆಡ್ಜ್ ಪ್ರಕಾರ ಹೇಳೋದಾದ್ರೆ, ಹಿ ಲಿಸನ್ಸ್ ಟು ಎ ಸ್ಕ್ರಿಪ್ಟ್ ಆಸ್ ಎ ಕ್ಯೂರಿಯಸ್ ಕಿಡ್. ಅವ್ನ ಕ್ಯೂರಿಯಾಸಿಟಿಯಿಂದ ನಿಜವಾಗ್ಲೂ ಜೆನ್ವಿನ್ ಆಗಿ ಸ್ಕ್ರಿಪ್ಟ್ ಕೇಳ್ತಾರೆ ಅಷ್ಟೇ. ಅಂದರೆ ಒಂದು ಆಡಿಯನ್ಸ್ ಥರ ಸ್ಕ್ರಿಪ್ಟ್ ಕೇಳ್ತಾ ಹೋಗ್ತಾರೆ. ಅದನ್ನ ದೊಡ್ಡ ಅನಾಲಿಸಿಸ್ ಮಾಡೋದು, ಜಡ್ಜ್ಮೆಂಟ್ ಪಾಸ್ ಮಾಡೋದು ಆ ಥರ ಏನಿಲ್ಲ. ಜೆನ್ವಿನ್ಲಿ ಅವ್ರಿಗೆ ಏನಾದರೂ ಒಪಿನಿಯನ್ ಇದ್ರೆ ನಮ್ಗೆ ಹೇಳ್ತಾ ಇದ್ರು, ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಅದು ಕೂಡ ನಮಗೂ ಒಪ್ಪಿಗೆ ಇದ್ರೇನೆ, ಅವ್ರು ಯಾವತ್ತೂ ಹೇರ್ತಾ ಇರಲಿಲ್ಲ. ಸೊ ಅವರು ತುಂಬಾ ಕ್ಯೂರಿಯಸ್ ಆಗಿ ಸ್ಕ್ರಿಪ್ಟ್ ಕೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ನೆರೇಟ್ ಮಾಡೋದ್ರಲ್ಲಿ ಒಂದು ಮಜಾ ಇತ್ತು. ಅಂದ್ರೆ ನಿಮ್ಗೆ ಯಾವಾಗ್ಲೂ ಅಪೋಸಿಟ್ ಪರ್ಸನ್ ನಿಜವಾಗ್ಲೂ ಜೆನ್ವಿನ್ ಆಗಿ ನಿಮ್ಮ ಮಾತುಗಳನ್ನ ಕೇಳ್ತಿದ್ದಾನೆ ಅಂದಾಗ್ಲೇ ನಿಮ್ಗೆ ಮಾತಾಡೋಕೆ ಹುಮ್ಮಸ್ ಬರೋದು. ಅದು ಸ್ಕ್ರಿಪ್ಟ್ ನರೇಷನ್ ಇಸ್ ವೆರಿ ಇದು ತುಂಬಾ ಎನರ್ಜಿ ಡ್ರೈನ್ ಮಾಡ್ಬಿಡುತ್ತೆ. ಅಂದ್ರೆ 2-2.5 ಗಂಟೆ ನಾವು ಸ್ಕ್ರಿಪ್ಟ್ ನೆರೇಟ್ ಮಾಡಬೇಕು. ತುಂಬಾ ಸುಸ್ತಾಗುತ್ತೆ. ಮೂಡಿಲ್ಲ ಅಂದ್ರೆ ಅದನ್ನ ಎಳ್ದು ಕಷ್ಟ ಆಗ್ಬಿಡುತ್ತೆ. ಸೊ ಬಟ್ ಪುನೀತ್ ಸರ್ಗೆ ನೆರೇಟ್ ಮಾಡೋದು ತುಂಬಾ ಸುಲಭ. ಯಾಕಂದ್ರೆ ಅವ್ರು ಜೆನ್ವಿನ್ಲಿ ನೀವು ಹೇಳೋದನ್ನ ಕೇಳಿ ಒಂದು ಕ್ಯೂರಿಯಾಸಿಟಿ, ಒಂದು ಮಗು ತರ ಕೇಳ್ತಿದ್ರು ಅವರು. ಅದು ನನಗೆ ಅನ್ಸಿದ್ದು. ಅವ್ರು ಇದನ್ನ ಹೇಳಿಲ್ಲ ನನ್ನ ಮಗು ತರಕ್ಕೆ ಆ ಥರ ಅಲ್ಲ, ನನಗೆ ಜೆನ್ವಿನ್ಲಿ ಅವ್ರಿಗೆ ನೆರೇಟ್ ಮಾಡುವಾಗ ಅನ್ಸಿದ್ದು. ಅವ್ರು ನಮ್ಮ ಮಾತುಗಳನ್ನ ಕೇಳ್ತಾರೆ, ಕ್ಯೂರಿಯಸ್ ಕಿಡ್ ಆಗಿ ಕೇಳ್ತಾರೆ, ಏನಾದ್ರು ಜೆನ್ವಿನ್ ಒಪಿನಿಯನ್ಸ್ ಇದ್ರೆ ಕೊಡ್ತಾರೆ, ಯಾವ್ದನ್ನು ಅವ್ರು ಹೇರಕ್ಕೆ ಹೋಗಲ್ಲ. ಓಕೆ, ಹಾಗಾದ್ರೆ ನಿಮಗೆ ಅನುಭವ ಆಗಿರುವಂಥದ್ದು ಅಷ್ಟೇ. ಅಂದ್ರೆ ಈಗ ಅಪಾರ್ಟ್ ಫ್ರಮ್ ದಟ್ ಆ ಹಾಡು ಆಕ್ಚುಲಿ ಅವರೇ ಉಳಿಸ್ಕೊಳ್ಳಿ ಅಂತ ನಿಮ್ಮ ನಿರ್ದೇಶಕರು ಹೇಳಿದೆ. ಹೌದು, ಅದು ರಾಧಾಕೃಷ್ಣ ಅದನ್ನ ಹೇಳಿದ್ರೆ ನೀನ್ ಯಾರು ಅರೆ ನಾ ಯಾರು ಆ ಹಾಡಲ್ವಾ ಅದು. ಮತ್ತೆ ಇದು ಇನ್ನೊಂದು ಹಾಡು ಕೊನೆ ಇಲ್ಲ ಮೊದಲು.